ರಾಜ್ಯದಲ್ಲಿ ಮಳೆ ಅಬ್ಬರ ಜೋರಾಗಿದೆ. ನದಿಗಳು ಉಕ್ಕಿ ಹರಿತಿವೆ. ಜಲದಾಳಿಗೆ ದೇಗುಲಗಳೇ ಮುಳುಗಿ ಹೋಗ್ತಿದ್ದು ಜಮೀನುಗಳೆಲ್ಲ ಕಣ್ಮರೆಯಾಗ್ತಿವೆ. ರಾಜ್ಯದಲ್ಲಿ ಜಲಾಘಾತ ಸೃಷ್ಟಿಸಿರುವ ಸನ್ನಿವೇಶ ಹೇಗಿದೆ ಅಂತ ತೋರಿಸ್ತೀವಿ ನೋಡಿ. ಯಾವುದು ನದಿಯೋ ಯಾವುದು ತೀರವೋ ಎಲ್ಲಂದರಲ್ಲಿ ಬರೀ ನೀರೇ ಕಾಣ್ತಿದೆ. ಜಲ ಪ್ರವಾಹಕ್ಕೆ ಸಿಕ್ಕಿದ್ದೆಲ್ಲವೂ ಕೊಚ್ಚಿಕೊಂಡು ಹೋಗ್ತಿದೆ. ಕಾವೇರಿ ಅಬ್ಬರ, ನಿಮಿಷಾಂಬ ದೇಗುಲದ ಸ್ನಾನಘಟ್ಟ ಮುಳುಗಡೆ. ಮುಂಗಾರು ವರ್ಷಧಾರೆಯಿಂದ ಅವಧಿಗೂ ಮುನ್ನವೇ ಮಂಡ್ಯದ ಕೆಆರ್ಎಸ್ ಡ್ಯಾಂ ಭರ್ತಿಯಾಗಿದೆ. ಡ್ಯಾಂನಿಂದ ನದಿಗೆ 83,000 ಕ್ಯೂಸೆಕ್ ನೀರು ಬಿಟ್ಟಿದ್ದು ಶ್ರೀರಂಗಪಟ್ಟಣದ ನಿಮಿಷಾಂಬ ದೇಗುಲದ ಸ್ನಾನಘಟ್ಟ ಮುಳುಗಿದೆ. ನದಿ ಪಕ್ಕದ ಮಂಟಪ, ಬಟ್ಟೆ ಬದಲಿಸೋ ಕೊಠಡಿಗಳು ಮುಳುಗಿವೆ. ಮನೆ ಜಮೀನಿಗೂ ನೀರು ನುಗ್ಗಿದೆ. ಸದ್ಯಕ್ಕೆ ನಾನು ಶ್ರೀರಂಗಪಟ್ಟಣದಲ್ಲಿದ್ದೇನೆ. ಶ್ರೀರಂಗಪಟ್ಟಣದ ದೃಶ್ಯವನ್ನು ತೋರಿಸ್ತೇನೆ. ಇದು ನಿಮಿಷಾಂಬ ದೇವಾಲಯದ ಬಳಿಯ ದೃಶ್ಯ ಆಗಿರುವಂಥದ್ದು. ಸದ್ಯಕ್ಕೆ ನಿಮಿಷಾಂಬ ದೇವಾಲಯದ ಬಳಿಯ ಸ್ನಾನಘಟ್ಟ ಏನಿದೆ ಈಗ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಯಾಕಂದರೆ ಈಗ ಸದ್ಯಕ್ಕೆ 83,000 ಕ್ಯೂಸೆಕ್ ನೀರನ್ನು ಕೆಆರ್ಎಸ್ ಜಲಾಶಯದಿಂದ ನದಿಗೆ ಬಿಡ್ತಾ ಇರುವ ಕಾರಣಕ್ಕೋಸ್ಕರ ಈ ರೀತಿಯಾದಂಥ ಪ್ರವಾಹ ಎದುರಾಗಿರುವಂಥದ್ದು. ತುಂಗಭದ್ರಾ ಪ್ರತಾಪ, ಪ್ರವಾಸಿಗರ ಜೀವದ ಜೊತೆ ಚೆಲ್ಲಾಟ. ನೋಡಿ, ಕೊಪ್ಪಳದ ಗಂಗಾವತಿ ತಾಲೂಕಿನ ಕಡೆ ಬಾಗಿಲಿನಲ್ಲಿ ತುಂಗಭದ್ರಾ ನದಿ ಪ್ರವಾಹದ ಮಟ್ಟದಲ್ಲಿ ಹರಿಯುತ್ತಿದೆ. ಇಷ್ಟಾದರೂ ಪ್ರವಾಸಿಗರನ್ನ ತೆಪ್ಪದಲ್ಲಿ ಕರೆದೊಯ್ದು ನಾಡದೋಣಿ ಚಾಲಕರು ಹುಚ್ಚಾಟ ಆಡ್ತಿದ್ದಾರೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿನ ಮಳೆ ಅಬ್ಬರದಿಂದ ಘಟಪ್ರಭಾ ನದಿ ಗೀಳಿಡುತ್ತಿದೆ. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿಯ ಢವಳೇಶ್ವರದಲ್ಲಿ ಕಬ್ಬಿನ ಗದ್ದೆಗಳು ಮುಳುಗಿವೆ. ಹೆಸ್ಕಾಂ ಪವರ್ ಗ್ರಿಡ್ಗೂ ನೀರು ನುಗ್ಗಿದೆ. ಏನು ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಘಟಪ್ರಭಾ ನದಿಯ ಗರ್ಜನೆ ಜೋರಾಗಿದೆ. ಘಟಪ್ರಭಾ ನದಿ ಧುಮ್ಮಿಕ್ಕಿ ಹರಿತಾ ಇರುವಂಥದ್ದು, ಅದರ ಒಂದು ದೃಶ್ಯ ಹೇಗಿದೆ ಅನ್ನೋದನ್ನು ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ. ಸದ್ಯ ನಾವು ಇರೋದು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮಾಚಕನೂರು ಗ್ರಾಮದ ವ್ಯಾಪ್ತಿಯಲ್ಲಿ ಹರಿತಾ ಇರುವಂತಹ ಘಟಪ್ರಭಾ ನದಿಯ ಒಂದು ಪ್ರದೇಶದಲ್ಲಿ ಈಗ ಗಮನಿಸ್ತಾ ಇರ್ಬೋದು. ಘಟಪ್ರಭಾ ನದಿ ನೀರಿನಿಂದ ಮಾಚಕನೂರು ಹೊಳೆ ಬಸವೇಶ್ವರ ದೇವಸ್ಥಾನ ಜಲಾವೃತ ಆಗಿತ್ತು. ಶ್ರಾವಣ ಮಾಸದ ವಿಶೇಷ ಪೂಜೆ ಪುನಸ್ಕಾರಕ್ಕೆ ಅಡ್ಡಿಯಾಗಿತ್ತು. ಭಕ್ತರಿಗೆ ನಿರಾಸೆ ಎದುರಾಯಿತು. ಬೆಳಗಾವಿ ಭಾಗದಲ್ಲಿ ಕೃಷ್ಣಾ ನದಿ ಅಪಾಯದ ಮಟ್ಟ ಮೀರಿದೆ. ರಾಯಭಾಗ ತಾಲೂಕಿನ ಉಗುರ ಕುಡುಚಿ ಸೇತುವೆ ಮುಳುಗಡೆಯಾಗಿದೆ. ಪಂಚಗಂಗಾ ನದಿ ಪ್ರವಾಹಕ್ಕೆ ಗಡಿ ಭಾಗದಲ್ಲಿರುವ ನರಸಿಂಹವಾಡಿಯ ದತ್ತ ಮಂದಿರಕ್ಕೆ ಜಲ ದಿಗ್ಬಂಧನ ಬಿದ್ದಿದೆ. ಪಂಚಗಂಗಾ ಕೃಷ್ಣಾ ನದಿ ಸಂಗಮ ಸ್ಥಾನದಲ್ಲಿರುವ ದೇಗುಲ ಜಲಾವೃತಗೊಂಡಿದೆ. ಬ್ಯೂರೋ ರಿಪೋರ್ಟ್, TV9.